ವೀಕ್ಷಕರೇ, ಅಮರ ಸಂದೇಶ ನ್ಯೂಸ್ಗೆ ಸ್ವಾಗತ. ಮಂಡ್ಯ ಕುರುಬರ ವಿದ್ಯಾರ್ಥಿ ನಿಲಯದ ಮೇಲೆ ಕಲ್ಲು ತೂರಾಟ ಮಾಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಕನಕದಾಸರ ಭಾವಚಿತ್ರವನ್ನು ಹರಿದು ವಿಕೃತಿ ಮೆರೆದಿರುವ ವಿರುದ್ಧ ಕಠಿಣ ಕ್ರಮ ವಹಿಸುವಂತೆ ಒತ್ತಾಯಿಸಿ ತುಮಕೂರು ಜಿಲ್ಲಾ ಕುರುಬ ಸಂಘ ಇಂದು ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಜಿಲ್ಲಾ ಕುರುಬ ಸಂಘದ ಜಿಲ್ಲಾಧ್ಯಕ್ಷ ಟಿ.ಆರ್. ಸುರೇಶ್, ಕನಕ ಯುವ ಸೇನೆ ಜಿಲ್ಲಾಧ್ಯಕ್ಷ ಕೆಂಪರಾಜು, ಕರ್ನಾಟಕ ಪ್ರದೇಶ ಕುರುಬ ಸಂಘದ ಆಂತರಿಕ ಲೆಕ್ಕ ಪರಿಶೋಧಕರು ಟಿ.ಇ. ರಘುರಾಮ್ ಸೇರಿದಂತೆ ಸಮುದಾಯದ ಮುಖಂಡರು ಗಣ್ಯರು ಪಾಲ್ಗೊಂಡಿದ್ದರು. ನಮ್ಮ ಕರ್ನಾಟಕ ಚಕ್ರವರ್ತಿ ಕರ್ನಾಟಕದ ಸಿಎಂ ಆಗಿದ್ದಾರೆ, ಸಿದ್ದರಾಮಯ್ಯನವರ ಪಾತ್ರವನ್ನು ಅರ್ಧಾಕಿ ಅಗೌರವವನ್ನು ಸೂಚಿಸಿದ್ದಾರೆ. ಇದರ ವಿರುದ್ಧ ಇವತ್ತು ಕರ್ನಾಟಕ ಪ್ರದೇಶ ಕುರುಬರ ಸಂಘ ಹಾಗೂ ಜಿಲ್ಲಾ ಕುರುಬರ ಸಂಘ ಹಾಗೂ ತುಮಕೂರು ಜಿಲ್ಲೆಯ ಎಲ್ಲ ಕುರುಬ ಸಂಘಟನೆಗಳ ವತಿಯಿಂದ ಇವತ್ತೊಂದು ಅದನ್ನು ವಿರೋಧಿಸಿಕೊಂಡು ಇವತ್ತೊಂದು ಹೋರಾಟನ ಮಾಡ್ತಾ ಇದ್ದೀವಿ. ಹೋರಾಟಗಳು ಯಾವುದೇ ಕಾರಣಕ್ಕೂ ನಿಲ್ಲಲ್ಲ. ತಾಲೂಕು ಮಟ್ಟ ಹಾಗೂ ಜಿಲ್ಲಾ ಮಟ್ಟದ ಹೋಬಳಿಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಆಗುವಂತ ಸಂದರ್ಭ ಬಂದೇ ಬರುತ್ತೆ. ಆದ್ರಿಂದ ಅವ್ರನ್ನ ಕೂಡಲೇ ಇವತ್ತು ಸಿಸಿ ಕ್ಯಾಮ್ರಾದಲ್ಲಿ ಅವ್ರಿಗೆಲ್ಲ ಇದ್ದಾರೆ, ಸಿಸಿ ಕ್ಯಾಮ್ರಾ ಇದೆ, ಅವ್ರು ಯಾರ್ಯಾರು ಮಾಡಿದ್ದಾರೆ ಅಂತ ಎಲ್ಲರೂ ಗೊತ್ತಿರೋಂಥ ವಿಚಾರಗಳು ಅಲ್ಲಿ. ಆದ್ರಿಂದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಮಂಡ್ಯ ಜಿಲ್ಲೆಯಲ್ಲಿ ನಡೆದಂತ ನಮ್ಮ ಕುರುಬ ಸಂಘದ ಹಾಸ್ಟೆಲ್ ಏನೇ ನಡೆದ ಘಟನೆ ಅವನ್ನ ಕೂಡಲೇ ಬಂಧಿಸಬೇಕು. ಅವ್ರಿಗೆ ಕಾನೂನು ರೀತಿ ಕ್ರಮ ಕೊಂಡು ನಾವು ಕಾನೂನು ರೀತಿ ಕ್ರಮ ಕೊಡಬೇಕು, ಶಿಕ್ಷೆ ಕೊಡಬೇಕು. ಅದು ನಮ್ಮ ಎಲ್ಲರ ನಮ್ಮ ಜಿಲ್ಲಾ ಕುರುಬ ಸಂಘದ ಒತ್ತಾಯ, ರಾಜ್ಯ ಕುರುಬ ಸಂಘದ ಒತ್ತಾಯ. ಸಮಾಜ ಸೇರ್ಕೊಂಡು ಇಲ್ಲಿ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಇದು ಉದ್ದೇಶ ಏನಪ್ಪಾ ಅಂದ್ರೆ, ನಿನ್ನೆ ಮಂಡ್ಯದಲ್ಲಿ 29ನೇ ತಾರೀಕು ನಡೆದಿರ್ತಕ್ಕಂಥ ಒಂದು ಅಮಾನವಿಕರ ಒಂದು ಕೆಲಸ ಘಟನೆ ನಮ್ಮನ್ನು ಮನಸ್ಸಲ್ಲಿ ಕೈಗಿದೆ. ನಮ್ಗೆ ಅಷ್ಟು ತೀವ್ರ ನೋವಾಗಿದೆ, ಎಲ್ಲ ಜನಾಂಗದವರಿಗೆ ಎಲ್ಲ ತೀವ್ರ ನೋವಾಗಿದೆ. ಯಾಕಪ್ಪ ಮಾಡ್ತೀವಿ ಅಂತ ಅದರಲ್ಲೂ ನಮ್ಮ ಕನಕದಾಸರ ಫೋಟೋವನ್ನು ಹರಿದು ಆಚರಣೆ ನುಗ್ಗಿ ಕಲ್ಲುಗಳನ್ನು ದೂರಿ ಎಲ್ಲ ಇದು ಮಾಡಿರ್ತಾರೆ. ಒಕ್ಕೂಟಗಳು ಜನಾಂಗದ ಏನೊಂದು ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಮಂಡ್ಯ ಜಿಲ್ಲೆಯಲ್ಲಿ ನಡೆದಿರ್ತಕ್ಕಂಥ ಒಂದು ಅಹಿತಕರ ಘಟನೆ ಏನು ನಮ್ಮ ಕುರುಬ ಸಂಘದ ವಿದ್ಯಾರ್ಥಿ ನಿಲಯಕ್ಕೆ ಕಿಡಿಗೇಡಿಗಳು ಕಿಟಕಿ ಗಾಜುಗಳನ್ನ ಪುಡಿ ಮಾಡಿ ದಾಂಧಲೆಯನ್ನು ನಡೆಸಿರ್ತಾರೆ. ಹಾಗೂ ದಾಸಶ್ರೇಷ್ಠ ಕನಕದಾಸರ ಒಂದು ಫೋಟೋವನ್ನು ಹರಿದು ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಫೋಟೋ ಹರಿದು ಒಂದು ವಿಕೃತಿ ಮೆರೆದಿರ್ತಕ್ಕಂಥ ಈ ಒಂದು ಕಿಡಿಗೇಡಿಗಳ ಗುಂಪಿಗೆ ಇದು ಸಿದ್ದರಾಮಯ್ಯನವರ ಫೋಟೋ ಹರಿತಾರೆ ಅಂತಂದ್ರೆ ಹಾಗೂ ಕನಕದಾಸರ ಫೋಟೋ ಹರಿತಾರೆ ಅಂತಂದ್ರೆ, ಕನಕದಾಸರು ಕೂಡ ಹಿಂದೂಗಳೇ, ಕುರುಬರು ಕೂಡ ಹಿಂದೂಗಳೇ. ಈ ನಿಟ್ಟಿನಲ್ಲಿ ಈಗ ಸಿದ್ದರಾಮಯ್ಯನವ್ರ ಮೇಲೆ ಆಕ್ರೋಶನ ಒಂದು ಹೊರಹಾಕ್ತಾರೆ ಅಂತಂದ್ರೆ ವಿರೋಧ ಪಕ್ಷದವ್ರು ಯಾರು ಅಂತನ್ನೋದನ್ನ ಇದರಲ್ಲೇನು ಯಾರೇನು ಅದನ್ನ ತೋರಿಸ್ಕೊಡ್ಬೇಕಾಗಿಲ್ಲ, ಹೇಳ್ಬೇಕಾಗಿಲ್ಲ. ಇದು ಯಾರು ಮಾಡಿದ್ದಾರೆ ಅಂತನ್ನೋದು ಜಗಜ್ಜಾಹಿರಿದು. ಇದಕ್ಕೋಸ್ಕರ ಈ ಒಂದು ಕೃತ್ಯ ಎಸಗಿರ್ತಕ್ಕಂಥ ಕಿಡಿಗೇಡಿಗಳನ್ನ ತತ್ಕ್ಷಣ ಅವ್ರನ್ನ ಬಂಧಿಸಿ ಉಗ್ರವಾದಂಥ ಅವ್ರಿಗೊಂದು ಶಿಕ್ಷೆ ನೀಡಬೇಕು. ಇಷ್ಟು ಇಲ್ದದ್ದು ಇವಾಗ ಯಾಕೆ ಬಂದಿದೆ? MP ಎಲೆಕ್ಷನ್ ಹತ್ರ ಬಂದಿದೆ. ಆಮೇಲೆ ಇದ್ರ ಹಿಂದಿನ ದಿವಸ ಚಿತ್ರದುರ್ಗದಲ್ಲಿ ಶೋಷಿತ ವರ್ಗದ ಸಮುದಾಯ ನಡೆಯಿತು. ಅಲ್ಲಿ ಸಮುದಾಯದಲ್ಲಿ ಲಕ್ಷಾಂತರ ಜನ ಹರಿದು ಬಂದರು. ಆ ಜನ ನೋಡಿ ಸಹಿಸ್ಕೊಳ್ಳಲ್ಲ. ಸಿದ್ದರಾಮಯ್ಯ ನೇತೃತ್ವದಲ್ಲಿ ಅವರು ಈಗ ಶೋಷಿತ ಸಮಾಜದ ಧ್ವನಿ. ಈಗ ಸಿದ್ದರಾಮಯ್ಯ ಅವರು ಹಿಂದುಳಿದ ವರ್ಗದ, ದಲಿತರ ಏನು ಶೋಷಿತ ವರ್ಗದ ಧ್ವನಿಯಾಗಿದ್ದಾರೆ. ಇಲ್ಲಿ ತಡ್ಕೊಳಕ್ಕಾಗುತ್ತಲೇ ಮಂಡ್ಯದಲ್ಲಿ ಇವರಿಗೆ ಭಯ ಹುಟ್ಟು, ಏನು ಕಾಣದ ಕೈಗಳು ಏನು ಮಾಡಿದವಲ್ಲ ಇವ್ರಿಗೆ ನಮಗೆ ನೆಕ್ಸ್ಟ್ ಇಲ್ಲಿ ಇದು ಮಾಡಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಸೋತ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ಭಯ ಹುಟ್ಟಿ ಅಲ್ಲಿ ಆಕ್ಚುಲಿ ಮಂಡ್ಯ ಕೆರಗೋಡಲ್ಲಿ ಏನಿದೆಯಲ್ಲ ನಮ್ಮ ಕುರುಬ ಸಂಘದ ಮೇಲೆ ಕಲ್ಲು ಹೊಡೆದಿರೋದಾಗಲಿ, ಕನಕದಾಸ ಭಾವಚಿತ್ರ ಹಾಕಿರೋದಾಗಲಿ, ಸಿದ್ದರಾಮಯ್ಯ ಅವರ ಭಾವಚಿತ್ರ ಹಾಕಿರೋದಾಗಲಿ, ಅಲ್ಲಿ ಲೋಕಲ್ ಯಾರೂ ಇಲ್ಲ. ಅವರ ಫೋಟೋಗಳನ್ನು ಪರಿಶೀಲನೆ ಮಾಡಿ ಅವರು ಕರಾವಳಿ ಬಂದಂತಕ್ಕೂ ನಾನು ಅಲ್ಲಿ ಹೋಯ್ತು ನನಗಿರ್ತಕ್ಕಂಥ ಮಾಹಿತಿ ಅಲ್ಲಿ ಮಂಡ್ಯ ಕುರುಬ ಸಂಘದ ಪ್ರೆಸಿಡೆಂಟ್ ಮಾಹಿತಿ ತಗೊಂಡಿದ್ದೀವಿ. ಅವ್ರ ಫೋಟೋಗಳನ್ನ ಅವ್ರ ಆಧಾರ್ ಕಾರ್ಡ್ ಚೆಕ್ ಮಾಡಿದ್ರೆ ಅವರೆಲ್ಲ ಕರಾವಳಿಯಿಂದ ಬಂದಂತದ್ದು. ಕರಾವಳಿಯಿಂದ ಮಂಡ್ಯಕ್ಕೆ ಯಾಕೆ ಬರ್ತಾರೆ?